ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಾನು ಸಿಹಿ ತರಾನೇ ಹಠ ಮಾಡಿದ್ರೆ ಸಿಸ್ತಮ್ಮ ನನ್ನ ಸಿಹಿ ತರಾನೇ ಮುದ್ದು ಮಾಡ್ತಾಳೆ ಅನ್ಸುತ್ತೆ. ಸಿದ್ದಮ್ಮ ಇದು ನಂಗೆ ಬೇಡ, ಸಾಕು. ನಾನು ರಾಮ್ ಹತ್ರ ಸಿಹಿ ಸತಾಯಿಸ್ತಾಳೆ ಅಂತ ಮಾತಾಡ್ತಿದ್ರೆ ನೀನು ಹಿಂಗೆ ಮಾಡ್ತಿದ್ಯಾ? ನೀನು ಸಿಹಿ ಥರ ಮಾಡಕ್ಕೆ ಟ್ರೈ ಮಾಡಬೇಡ. ಸುಬ್ಬಿ, ನೀನು ನೀನಾಗಿರು. ನನಗೆ ಈ ಥರ ಎಲ್ಲ ಆಡೋದೇ ಇಷ್ಟ ಆಗೋದಿಲ್ಲ. ಸೀತಾ, ಅಪ್ಪ ನಾನೇನ್ ಮಾಡ್ದೆ? ಹಠ ಮಾಡ್ದೆ ಅಲ್ವಾ? ಸೀತಮ್ಮ ಕೋಪ ಮಾಡ್ಕೊಂಡು ಹೋದ್ರು ಅಷ್ಟೇ. ಸೀತಮ್ಮನ್ಗೆ ನಿನ್ ಸುಬ್ಬಿ ಆಗಿರೋದೇ ಇಷ್ಟ. ನೀನು ನೀನಾಗೇ ಇರಬೇಕು, ಅರ್ಥ ಆಯ್ತಾ? ಬಿಡ, ನೀನು ಆರಾಮಾಗಿ ತಿಂತಾ ಇರೋ ನಮ್ಮಲ್ಲಿ, ಓಕೆ? ಸುಬ್ಬಿ, ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು ನಂತರ ಆಡ್ಬೇಡ, ನಿನ್ ತರಾನೇ ಇರು ಅಂತ. ಇಷ್ಟ ದಿನ ನಾನ್ ನಿನ್ ತರಾನೇ ಇರ್ತಿದ್ನಲ್ಲ, ಈಗ ಸಡನ್ ಆಗಿ ನನ್ ತರ ಇರು ಅಂದ್ರೆ ಹೇಗಿರ್ಲಿ? ಸೀತಮ್ಮನ್ಗೆ ನಾನ್ ನಿನ್ ತರ ಇದ್ರೆ ಇಷ್ಟ ಆಗುತ್ತೆ ಅಂತ ನಾನ್ ಹಾಗೆ ಮಾಡ್ದೆ. ಅಯ್ಯೋ ಪೆದ್ದು ಕಣೆ ನೀನು. ಏನು ಯೋಚನೆ ಮಾಡ್ತಾ ಇದ್ದೀರಾ ಸೀತಾ? ಯಾಕೋ ಸಿಹಿ ತುಂಬ ನೆನಪಾಗ್ತದಾಳೆ ರಾಮ್. ನಂಗೆ ಗೊತ್ತು ಸೀತಾ, ಸಿಹಿ ಪುಟನ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ಅಂತ. ನಾನೇ ಅವಳನ್ನ ನೋಡಿದ್ದು 2 ವರ್ಷದಿಂದ. ನನಗೆ ಅವಳನ್ನ ಮರೆಯೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ಇನ್ನು ನೀವು ಅವಳನ್ನ ಹೆತ್ತಿರೋ ತಾಯಿ, ಅವಳೇ ಪ್ರಪಂಚ, ಅವಳೇ ಸರ್ವಸ್ವ ಅಂತ ಬದುಕ್ತಿದ್ರೆ ಆಲ್ ಆಫ್ ಅ ಸಡನ್ ಹೀಗಾಗೋಯ್ತು. ಆದರೆ ಆ ಜಾಗಕ್ಕೆ ಸಿಹಿ ಥರನೇ ಇರೋ ಸುಬ್ಬಿನ ನಮ್ಮ ಮಗಳಾಗಿ ಕೊಟ್ಟಿದ್ದಾರೆ. ಹೌದು ರಾಮ್, ಆದರೆ ಸಿಹಿನೇ ಬೇರೆ ಸುಬ್ಬಿನೇ ಬೇರೆ ಅಲ್ವಾ? ನನಗೆ ಸಿಹಿನ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವಳ ಜೊತೆ ಒಂದೇ ಒಂದ್ಸಲ ಮಾತಾಡಬೇಕು ರಾಮ್. ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ ಸೀತಾ. ಅವಳನ್ನ ಯಾವತ್ತೂ ಮಾತಾಡ್ಸೋಕ್ಕೆ ಆಗಲ್ವಾ ರಾಮ್? ಯಾಕಾಗಲ್ಲ ಸೀತಾ? ಸುಬ್ಬಿದಾಳಲ್ಲ, ಅವಳು ನಮ್ಮ ಮಗಳೇ ತಾನೆ. ಹೌದು, ಸುಬ್ಬಿನೂ ನಮ್ಮ ಮಗಳೇ. ಆದರೂ ಎಷ್ಟು ಆಶ್ಚರ್ಯ ಆಗತ್ತೆ ಅಲ್ವಾ ರಾಮ್? ಸಿಹಿ ಸುಬ್ಬಿ ನೋಡೋಕೆ ಒಂದೇ ಥರ ಇದ್ದಾರೆ. ಆದರೆ ಸುಬ್ಬಿ ನಾನು ಹೆತ್ತ ಮಗಳಲ್ಲ. ಮೊನ್ನೆ ತನಕ ಅವಳ ಪ್ರಪಂಚನೇ ಬೇರೆ ಇತ್ತು. ಸಿಹಿನ ಕಳ್ಕೊಂಡು ನಮಗೆ ಅವಳು ಸಿಕ್ಕಿದ್ಲು. ರಾಮ್, ನನ್ನ ಮನ್ಸು ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಮತ್ತೆ ಮತ್ತೆ ಸಿಹಿ ಹತ್ರನೇ ಹೋಗುತ್ತೆ. ನಾನು ಮತ್ತೆ ಸಿಹಿನ ನೋಡಬೇಕು ಅಂತ ಅನ್ನಿಸ್ತಿದೆ. ಸಿಹಿ ಪುಟ 100 ಜನ್ಮಕ್ಕಾಗೋಷ್ಟು ಪ್ರೀತಿನ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾಳೆ. ಇನ್ನವಳ ನೆನಪಲ್ಲೇ ನಾವು ಕಾಣ್ಬೇಕಷ್ಟೆ. ಪಾಪ ಸೀತಮ್ಮ ನನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ದಾಳೆ. ಬಂಗಾರಿ, ಎಲ್ಲೇ ಹೋಗಿದ್ದೆ ಇಷ್ಟು ದಿನ ನೀನು?